ಚಿಕ್ಕೋಡಿ ತಾಲೂಕಿನ ಕೊಟ್ಟಪಾಗಿ ಏತ ನೀರಾವರಿ ಕಾಲುವೆಯ ಕೊನೆಯ ಭಾಗದ 4 ಗ್ರಾಮಗಳಿಗೆ ಸಮರ್ಪಕವಾಗಿ ನೀರು ಹರಿಯುತ್ತಿಲ್ಲ ಎಂದು ಆರೋಪಿಸಿ ರೈತರು ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಕಿಸಾನ್ ಸಂಘದ ಚಿಕ್ಕೋಡಿ ಘಟಕದ ನೇತೃತ್ವದಲ್ಲಿ ರೈತರು ತಹಶೀಲ್ದಾರ್, ಜಿಲ್ಲಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಅಸಮಾಧಾನ ಹೊರಹಾಕಿದರು. ಕಳೆದ 3-4 ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಕಾಲುವೆಯಲ್ಲಿ ಹುಳ ತುಂಬಿದ್ದು ಯಾವುದೇ ದುರಸ್ತಿ ಕಾಮಗಾರಿಕೆ ನಡೆದಿಲ್ಲ. ಅಧಿಕಾರಿಗಳು ಮೋಟಾರ್ ದುರಸ್ತಿ ನಡೆಯುತ್ತಿದೆ ಎಂದು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ರೈತರು ದೂರಿದ್ದಾರೆ. ನವೆಂಬರ್ ತಿಂಗಳಲ್ಲಿ ರೈತರು ಸ್ಟ್ರೈಕ್ ಮಾಡಿದ್ರು ಸರ್. ಎಷ್ಟು ಇದು ಮಾಡಿದ್ರು ನೀವು ಚಿಕ್ಕೋಡಿ ಸರ್ಕಲ್ದಾಗ ರೈತರು ಸ್ಟ್ರೈಕ್ ಮಾಡಿದ್ರು? ಚಿಕ್ಕೋಡಿ ಸರ್ಕಲಲ್ಲಿ ರೈತರ ಸತ್ಯಾಗ್ರಹ ಆದ ನಂತರ ನಾವು ಈ ಮೋಟ್ರ್ಗಳ ವಿಷಯವಾಗಿ ಇಲೆಕ್ಟ್ರಿಕಲ್ ವಿಷಯವಾಗಿ ಅನುದಾನ ಕೋರಿ ಮೇಲುಗಡೆ ಅದನ್ನು ನಾವು ಅಂದಾಜು ಪತ್ರಿಕೆಗಳನ್ನು ಮತ್ತು ಅನುದಾನ ಸಲುವಾಗಿ ಪತ್ರವನ್ನು ನಮ್ಮ ಮೇಲಾಧಿಕಾರಿ ಚಿಕ್ಕೋಡಿ ವಿಭಾಗ ಕಚೇರಿಯಿಂದ ಮುಂದೆ ಕಳಿಸಿಕೊಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ನಮಗೆ ಅನುದಾನ ಆಗಿ ಬಂದಿರುವುದಿಲ್ಲ. ಆ ಅನುದಾನ ಬಂದಿರುವುದರಿಂದ ಈ ಯಾವ ಕಾರ್ಯವನ್ನು ಕೈಗೊಳ್ಳಲು ಸಾಧ್ಯ ಆಗಿಲ್ಲ. ಆದರೆ ನಾವು ಕಮ್ಯುನಿಕೇಟು ಮತ್ತು ಅಲ್ಲಿ ಹೋಗಿ ಭೇಟಿಯಾಗಿ ಶೀಘ್ರದಲ್ಲಿ ಅನುದಾನ ರಿಲೀಸ್ ಆಗುವಂಥ ಭರವಸೆ ಇದೆ. ಆದ ತಕ್ಷಣ ಈ ಎಲ್ಲ ರಿಪೇರಿಯನ್ನು ಕೈಗೊಳ್ಳಲು ಸಾಧ್ಯವಾಗುವುದು. ಜಾಕ್ವೆಲ್ನಲ್ಲಿ ನೀರು ಇದ್ದರೂ ರೈತರಿಗೆ ನೀರು ಪೂರೈಸುತ್ತಿಲ್ಲ. ಮೊದಲನೆಯ ಗೇಟ್ನಿಂದ 6ನೇ ಗೇಟ್ವರೆಗೆ ಮಾತ್ರ ನೀರು ಹರಿಯುತ್ತಿದ್ದು 7 ಹಾಗೂ 8ನೇ ಗೇಟ್ ವ್ಯಾಪ್ತಿಯ ದೋನವಾಡ, ಕರಗಾನ್ವ, ಬಬ್ಬಲ್ವಾಡ ಮತ್ತು ಬಿನೇಹಳ್ಳಿ ಗ್ರಾಮಗಳಿಗೆ ನೀರು ತಲುಪುತ್ತಿಲ್ಲ. ಹತ್ತಿರದಲ್ಲೇ ಹಿರಣ್ಯಕೇಶಿ ನದಿ ತುಂಬಿ ಹರಿಯುತ್ತಿದ್ದರೂ ರೈತರಿಗೆ ನೀರು ಸಿಗದಿರೋದು ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ರೈತರು ಕರ್ನಾಟಕ ನೀರಾವರಿ ನಿಯಮಿತದ ಕೊಟ್ಟಬಾಗಿ ಏತ ನೀರಾವರಿ ಯೋಜನೆ ಕಚೇರಿಗೆ ತೆರಳಿ ಅಧಿಕಾರಿಯನ್ನ ಹೊರಗೆ ಕರೆಸಿ ತರಾಟೆಗೆ ತೆಗೆದುಕೊಂಡರು. ಅಲ್ಲೇ ರಿಪೇರಿ ಇತ್ತು ಏನ್ರಿ? 3, 6 ಚಾಲು ಆಗಿದ್ದು, 3 ಇಲ್ಲಿದ್ದು. ನಮಗೆ 2 ನೀರು ಕೊಡಿದ್ರು ಸರ್. ಅವಾಗ 2 ಚಲೋ ಮಂದಿ ನೀರು ಕೊಡಿದ್ರು. ನಾನು ಬೇಸಿಗೆ 3 ಇಲ್ಲ ಸರ್, 2 ಫೋಟೋ ಅದಾವ ಸರ್. ನಮ್ಮ ಕಡೆ ಫೋಟೋ ಸರ್ ಎಲ್ಲ ನಿಮ್ಮ ರೆಕಾರ್ಡ್ ಐತೆ ಸರ್. ನಮ್ಮ ಟೆಂಪರೇಚರ್ 42 ಬಂದಿದೆ. 42 ಫೋಟೋ ಪ್ರೊಡ್ಯೂಸರ್ ಐತೆ ಸರ್. 12ನೇ ದಿವಸ ಫೋಟೋ ತಕೊಂಡು ಹೋಗ್ಯಾರ ಸರ್. ನೀವು ತಪ್ಪು ಏನು ಕೊಡಬಾರ್ದು ಸರ್. ತಪ್ಪು ನೋಡ್ರಿ. ಇನ್ನು ಕೂಡಲೇ ನಮ್ಮ ಗ್ರಾಮಗಳ ಕಾಲುವೆಗೆ ನೀರು ಹರಿಸದಿದ್ದರೆ ಕಚೇರಿ ಎದುರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ರೈತರು ಎಚ್ಚರಿಕೆ ನೀಡಿದರು. ರಾಜಕಾರಣಿಗಳ, ಅಧಿಕಾರಿಗಳ, ಪೊಲೀಸ್ ಅಧಿಕಾರಿ ಡಿಪಾರ್ಟ್ಮೆಂಟ್ದಾಗ ಇದ್ದವ್ರು ಇದಾರೆ. ಅದ್ರೊಳಗೆ ಭಾಳ ಮಂದಿ ಇವ್ರ ಗುಂಡಾವರ್ತನೆ ಮಾಡಿ ದೊಡ್ಡ ದೊಡ್ಡ ಸಾಯ್ಪನ್ಗಳು ಹಾಕಿದಾರೆ. ಅವು ಸಾಯ್ಪನ್ಗಳು ತೆಗಿಬೇಕು. ಅವು ಸಾಯ್ಪನ್ ತೆಗೆದ್ರೆ ಅಟ್ಟೆ ಟೇಲಿನಕ್ಕೆ ಮುಂದೆ ನೀರು ಹೋಗ್ತೈತಿ. ನಾವು ಕಾನೂನು ಬಾಹಿರ ತೆಗಿರತ್ತ ಯಾವ್ದು ಹೇಳಂಗಿಲ್ಲ. ನೀರಾವರಿ ನಿಗಮದ ಅದ್ರೊಳಗೆ ಉತ್ತಾರದಾಗ ಹೆಸರು ಬಂದಾವು. ಅಲ್ಲಿ ಏನು ಅಡಚಣೆ ಇದಾವಲ್ಲ ಅವ್ರ ಮೇಲಾಧಿಕಾರಿಗಳು ತೊಗೊಂಡ್ಬ ಅಂತ ಕೆಲಸ ಮಾಡ್ಬೇಕು. ಆಮೇಲೆ ಇದ್ರ ಬದ್ದೆಲ್ಲ ಬೆಳಗಾವ್ ನಮ್ಮದು SP ಸಾಹೇಬರ ಆಫೀಸ್ಗೆ ಹೋಗಿ ಅವ್ರಿಗೂ ನಾವು ಹೇಳಿ ಬಂದೇವೆ ಅದನ್ನು ಹಿಂಗೆ ಸಮಸ್ಯೆಗಳು ಅದಾವತ್ತೇಳಿ. ಅವ್ರು ಏನು ಹೇಳಿದಾರೆ ಅಂದ್ರೆ ನಮಗೆ ನೀರಾವರಿ ಇಲಾಖೆದಿಂದ ನಮಗೆ ಇದ್ರ ಬದ್ದಲ್ಲಿ ಏನಾದರೂ ನೀವು ಸಲಹೆ ಬಂತಂದ್ರೆ ನಾವು ಅದ ಕೂಡ್ಲೇನೆ ನಾವು ಅದ್ರದ್ದು ಏನೈತೆ ಅದಕ್ಕೆ ನಾವು ಜವಾಬ್ದಾರಿಯಿಂದ ಆ್ಯಕ್ಷನ್ ತಗೋತೀವಿ ಅಂತ ಅವರು ಹೇಳಿದಾರೆ. ಇಷ್ಟೆಲ್ಲ ಹೇಳಿ ನಾವು ಇಷ್ಟೆಲ್ಲ 15 ದಿವಸ ಹೋರಾಟ ಮಾಡಕತ್ತಾಗ ಇವ್ರು ಆಗ್ಲಿಲ್ಲಪ್ಪ ಅಂದ್ರೆ ಒಂದೇ ಸಮಯದಾಗ ಚಿಕ್ಕೋಡಿ ನೀರಾವರಿ ಇಲಾಖೆ ಆಫೀಸ, ಬೆಳಗಾವಿ ಆಫೀಸ, ಕೊಟ್ಟಬಾಗಿ ಆಗ್ತಿರೋ ಅವ್ರಿಗೆ ಇಲ್ಲಿ ನಮ್ಮದು ಸತ್ಯಾಗ್ರಹ ಐತಿ, ಧರಣಿ ಸತ್ಯಾಗ್ರಹ ಐತಿ. ನಾವೆಲ್ಲಿ ಏನು ಹಾಯ್ದಿ ಬಂದ್ ಮಾಡಂಗಿಲ್ಲ, ಆಫೀಸ್ ಮುಂದೆ ಸತ್ಯಾಗ್ರಹ. ಆಮೇಲೆ ಕೆಲವೊಂದಿಷ್ಟು ರೈತರು ಹೇಳಿದ್ದ ಏನು ಹೇಳಿದಾರೆ ಅಂತಂದ್ರೆ, ನೀವು ಏನಾರೇ ಈಗಾದ್ರೂ ನಮ್ದೆಲ್ಲ ಕರೆಕ್ಟ್ ಕೆಲಸದ ಕರೆಕ್ಟ್ ನೀರ ಬರಲಿಲ್ಲ ಅಂದ್ರೆ ಬೆಳಿ ಹೋಗಿ ಸಾಲಾಗಿ ಆತ್ಮಹತ್ಯೆ ಸಮಯಕ್ಕೆ ಬಂದಾರ. ಅವ್ರು ಮನ್ಯಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು ಐತಿ, ಇಲ್ಲೇ ಬಂದು ಆತ್ಮಹತ್ಯೆ ಮಾಡ್ಕೋತೇವೆ ಅಂತ ಇದು ಹೇಳಿದಾರೆ. ಎಚ್ಚರಿಕೆ ಐತಿದ. ಇದೇ ಪ್ರಕಾರ ಜನ ನೀವು ಇದನ್ನ ಗುಡಾಪಿ ಉತ್ತರ ಕೊಟ್ಕೋತ ಹೊಂಟ್ರಿ ಅಂದ್ರೆ ಇಲ್ಲಿ ಆಫೀಸ್ ಮುಂದೆ ಬಂದು ಇಲ್ಲೇ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು. ಇದು ಯಾವ್ದು ಒಂದು ಹೋರಾಟ ಮಾಡಿ ನಾವು ಬಿಡೋರಲ್ಲ. ಇನ್ನ 1 ತಿಂಗಳು ಹೋಗ್ಲಿ, 1 ವರ್ಷ ಹೋಗ್ಲಿ, ನಮ್ಮ ಹೋರಾಟ ನಿರಂತರ ಇರೋದಿಲ್ಲ. ಯಾಕಂದ್ರೆ 90% ರೈತರಿಗೆ ಅನ್ಯಾಯ ಐತಿ. 10% ರೈತರ ಇದ್ರ ಬಗ್ಗೆ ಉಪಯೋಗ ತಗೊಳ್ತಾರ. ಇದು ಬಂದ್ ಆಗ್ಬೇಕಿದೆ. 10% ರೈತರು ಏನು ಇವ್ರು ಕಮಿಷನ್ ಮೇಲೆ ವ್ಯವಹಾರ ನಡೆದಿದೆ. ಇದೆಲ್ಲ ಬಂದ್ ಆಗ್ಬೇಕು. ಬಂದ್ ಆಗ್ಲಿ ಅಂದ್ರೆ ಹೋರಾಟ ನಿರಂತರ ಇರೋದು. ಆಮೇಲೆ ಇದಕ್ಕೆ ಜಿಲ್ಲಾಧಿಕಾರಿಗಳಿಗೊಂದು ನಾವು ಒಂದು ಇದ್ರ ಗಮನಕ್ಕೆ ತರ್ತೇವೆ. ನಾವು ಒಬ್ಬ ರೈತ ಬರಲಿ, 50 ಮಂದಿ ರೈತ ಬರಲಿ, 1000 ಮಂದಿ ರೈತರ ಬದ್ದಲ್ಲ ಅದ್ರದ್ದು ಏನೈತೆ ಅನ್ನೋದು ಮಾಹಿತಿ ತಗೋಬೇಕು. ಇನ್ನು ನ್ಯೂಸ್ ಬೆಳಗಾವದಾಗ 3 ರಿಂದ 4 ನಿಮಿಷ ಸುದ್ದಿ ಆಗೈತೆ. ಆದ್ರೆ ಅದ್ರ ಬಗ್ಗೆ ಯಾವುದು ತಗೊಂಡಿಲ್ಲ ಅವ್ರು. ಮತ್ತು ನಾವು ನೀರಾವರಿ ಇಲಾಖೆ ಬಿಟ್ರೆ ಹೋಗ್ಬೇಕಲ್ಲಿ ಜಿಲ್ಲಾಧಿಕಾರಿಗೆ ಹೋಗ್ಬೇಕು. ಜಿಲ್ಲಾಧಿಕಾರಿಗಳ ಕಾರ್ಯ ಕೆಲಸ ಇದ್ದಿದೆ. ಪ್ರತಿಯೊಬ್ಬ ಮನುಷ್ಯರ ಸಲುವಾಗಿ, ಪ್ರತಿಯೊಬ್ಬ ರೈತರ ಸಲುವಾಗಿ ಸಮಸ್ಯೆ ಬಗೆಹರಿಸೋ ಕೆಲಸ ಮಾಡ್ಬೇಕು. ಅವ್ರು ಯಾಕೆ ಮಾಡಾಗಿಲ್ಲ? ಅವ್ರು 15 ದಿವಸ ಏನು ಮಾಡಿದಾರೆ ಅವ್ರು? ಇದು ಜಿಲ್ಲಾಧಿಕಾರಿ ನೇರವಾದ ಪ್ರಶ್ನೆ ಅವ್ರ ಮೇಲೆ. ಆಯುಕ್ತರಿಗೆ ಹೇಳಿದೆವು ನಾವು. ಈಗ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇವ್ರಿಗೆ ಬಿಡಿದೆವು.
ಇವ್ರು ಏನು ಕೊಡಿದಾರ ಅಂತಂದ್ರೆ ನಾವು ಹೇಳಿದ ಬೇರೆ ಐತಿ, ಅವ್ರು ಮಾಹಿತಿ ಕೊಡದ ಬೇರೆ ಐತಿ. ಡ್ಯಾಮ್ ನೀರು ತೋಡ್ತಾರಂದ್ರೆ ಇದು ಆಯುಕ್ತರಿಗೆ ಮಾಹಿತಿ ಇಲ್ಲ ಮತ್ತು ಸಣ್ಣ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡ್ತಾರೆ? ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना।